ಕಲಬುರಗಿ ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ಇಂದು ಬಿಜೆಪಿ ಸದಸ್ಯರು ಧರಣಿ ನಡೆಸಿದ ಪ್ರಸಂಗ ಜರುಗಿತು. ಪೌರ ಕಾರ್ಮಿಕರಿಗೆ ಈ ಹಿಂದೆ ಇದ್ದ ಗುತ್ತಿಗೆ ಪದ್ಧತಿ ನೇಮಕಾತಿಯ ಬದಲು ರಾಜ್ಯ ಸರ್ಕಾರವೇ ವೇತನ ಪಾವತಿ ಮಾಡಲು ಮುಂದಾದ ಆದೇಶ ನೀಡಿದ ಹಿನ್ನೆಲೆಯಲ್ಲಿ ಇಂದು ಆಡಳಿತ ಕಾಂಗ್ರೆಸ್ ಪಕ್ಷದ ಮೇಯರ್ ಯಲ್ಲಪ್ಪ ನಾಯ್ಕೋಡಿ ಮತ್ತು ಸದಸ್ಯರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಮೊದಲಾದವರಿಗೆ ಅಭಿನಂದನೆ ಸಲ್ಲಿಸಿದ್ರು. ಆದರೆ ಮಾಜಿ ಸಚಿವ ಎಸ್.ಕೆ. ಕಾಂತ ಸಹ ಪೌರ ಕಾರ್ಮಿಕರ ಖಾಯಮಾತಿ ವಿಷಯದಲ್ಲಿ ಸತತ ಹೋರಾಟ ನಡೆಸಿದ್ದಾರೆ. ಅವರಿಗೂ ಅಭಿನಂದನೆ ಸಲ್ಲಿಸಿ ಎಂದು ಪ್ರತಿಪಕ್ಷದ ಬಿಜೆಪಿ ಸದಸ್ಯರು ಪಟ್ಟು ಹಿಡಿದಿದ್ರು. ಈ ಗದ್ದಲದ ನಡುವೆ ಕಾಂಗ್ರೆಸ್ ಸದಸ್ಯರೊಬ್ಬರಿಂದ ದತ್ತಾತ್ರೇಯ ಪಾಟೀಲ್ ರೇವೂರ್ ಗೆಲ್ಲಲು ಎಸ್.ಕೆ. ಕಾಂತ ಕಾರಣ ಎಂಬ ಮಾತು ಬಿಜೆಪಿ ಸದಸ್ಯರನ್ನ ಕೆರಳಿಸಿತು. ಮಾತಿಗೆ ಮಾತು ಬೆಳೆದು ಪಾಲಿಕೆಯ ಪ್ರತಿಪಕ್ಷದ ನಾಯಕ ಸಚಿನ್ ಕಡಗಂಚಿ, ಮಾಜಿ ಮೇಯರ್ ವಿಶಾಲ್ ದರ್ಗಿ, ಮಾಜಿ ಉಪಮೇಯರ್ ಶಿವಾನಂದ ಪಿಸ್ತಿ, ವಿಜಯ್ ಕುಮಾರ್ ಸೇವಲಾನಿ, ವೀರಣ್ಣ ಹೊನ್ನಾಳಿ ಮೊದಲಾದವರು ಧರಣಿ ಕುಳಿತು ಆಡಳಿತ ಪಕ್ಷದ ವಿರುದ್ಧ ತೀವ್ರವಾಗಿ ಅಸಮಾಧಾನ ವ್ಯಕ್ತಪಡಿಸಿದರು. ಕಾಂತ ಸಭೆ ಬಗ್ಗೆ ಮಾತ್ರ ಕಾಂತ ಸಭೆ ಅಪ್ಪುಗಳಿಗೆ ಕಾಂತ ಸಭೆ ಕಾರಣ ಯಾಕಾಗಿ ಬಂತು ಆಯ್ತು ಸರ್, ಅದು ಹಿಡಿದು ಮಾತಾಡ್ರಿ ನೀವು ಇಲ್ಲ ಅಂತ ಹೇಳಿ ನೀವು ಹೇಳ್ರಿ ಚೀಫ್ ಮಾತಾಡ ತಪ್ಪದ ಆಯ್ತು ಸರ್. ಅವ್ರು ಹೇಳಲ್ಲ, ಅವರೊಂದು ದೊಡ್ಡವ್ರ ಸರ್, ಅದು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್. ನೀವು ಯಾವ್ದು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ತೆಗಿಯೋ ಹಾಗಿಲ್ಲ. ಅವ್ರು ಏನ್ ಮಾತಾಡ್ಬೇಕಾಗಿದ್ದು ಅವ್ರದ್ದು ಫಂಡಮೆಂಟಲ್ ರೈಟ್ಸ್, ರೈಟ್ ಇಸ್ ರೈಟ್ ಟು ಸ್ಪೀಚ್. ಅದು ನೀವು ಹೇಳ್ತೀರಿ ಹೌಸ್ ವಿರುದ್ಧ ಮಾತಾಡೋದು, ಹೌಸ್ ವಿರುದ್ಧ ಅಲ್ಲ. ಯಾವ ರೂಲ್ ಒಳಗಡೆ ಯಾಕೆ KFC ಆಕ್ಟ್ ಒಳಗಡೆ ಹೇಳಿರಿ ಹೌಸ್ ವಿರುದ್ಧ ಹಾಗೆ ಡಿಸೈಡ್ ಮಾಡ್ತೀರಿ? ಏನಿದೆ ಯಾವ ವಿರುದ್ಧ ಇದು एलिगेशन हम पे लगा रहे हैं और हाउस का डेकोरम मेंटेन करना चाहिए. ಕಡಿದು ಒಬ್ರು ಯಾರು ಅಂತಾರಲ್ಲ ಅದಕ್ಕಂತಾರ ಏನಂದ್ರೆ ಸರ್ ನಮ್ಮ ಕಳೆದವರು ಮಾತಾಡೋರ ಬಗ್ಗೆ ಮಾತಾಡಿ ತಪ್ಪಿರೋದು. ಮಾತಾಡಿ ಅವ್ರ ಬಗ್ಗೆ ಮಾತಾಡಿ ಬ್ಯಾಡ ಅಂತ ಕಲಬುರಗಿ ಮಹಾನಗರ ಪಾಲಿಕೆ ಕೆಲಸ ಆಗಲಾಗದ. ಕಲಬುರಗಿ ಮಹಾನಗರ ಪಾಲಿಕೆ ಕೆಲಸ ಆಗಲಾಗದ. ಒಂದು ವರ್ಷ ಮಹಾನಗರ ಪಾಲಿಕೆಯಿಂದ ಯಾವುದೇ ಮಹಾನಗರ ಪಾಲಿಕೆ ಸದಸ್ಯರಿಗೆ ₹1 ಅನುದಾನ ಕೊಟ್ಟಿಲ್ಲ. ಕೇವಲ ರಾಜಕೀಯ ಮಾಡ್ತಕ್ಕಂಥ ಈ ಒಂದು ಮಹಾನಗರ ಪಾಲಿಕೆ ಇಲ್ಲಿವರೆಗೆ 1 ವರ್ಷದಲ್ಲಿ ಯಾರು ಅನುದಾನ ಕೂಡ ಕೊಟ್ಟಿಲ್ಲ. ಒಂದು ಕೆಲಸಕ್ಕೆ ಯಾರು ಇದಕ್ಕೆ ಸ್ಪಂದನೆ ನೀಡ್ತಾ ಇಲ್ಲ. ಕೇವಲ ರಾಜಕೀಯ ಮಾಡ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಧಿಕ್ಕಾರ. ಮತ್ತು ಮೇಯರ್ ಅವರು ಕೂಡ ಯಾವುದೇ ಒಂದು ನಮ್ಮ ಮಹಾನಗರ ಪಾಲಿಕೆಯ ಸದಸ್ಯರು ಸ್ಪಂದಿಸದೆ KKR ಆಗಿರ್ಬೋದು ಅಲ್ಲಿಂದ ಕೇವಲ ಮಹಾನಗರ ಪಾಲಿಕೆ ಕಾಂಗ್ರೆಸ್ಸಿಗೆ ಸದಸ್ಯರಿಗೆ ಮಾತ್ರ ಅನುದಾನ ಕೊಟ್ಟಿದ್ದಾರೆ. ಇದು ಬಹಳ ನಮ್ಮದೊಂದೇ ಕ್ವಶನ್, ಅವ್ರ ಸರ್ಕಾರದಾಗ ಏನ್ ಮಾಡತ್ತಾರ ಏನಿಲ್ಲ. ಸರ್ಕಾರ ಹೌದ್ರಿ, ಸರ್ಕಾರ ಅವರು ಸಚಿನ್ ಶಿರೋವರ್ ಕೇಳ್ತಾರ ಮೇಲಿದ್ದಾಗ ಏನ್ ಮಾಡ್ರಿ, ನಾವೇನ್ ಮಾಡಿದ್ರು ತೋರಿಸ್ತೀವಿ ಬರ್ರಿ, ನೀವೇನ್ ಮಾಡಿ ತೋರಿಸ್ತೀವಿ ಬರ್ರಿ. ನೀವು ನೀವು ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ನಿಮ್ಮದು, KKR ನಿಮ್ಮದು, ಸಾಕಷ್ಟು ಜನ ಗುಲ್ಬರ್ಗ ಬ್ಯಾಸ್ಗಿ ಬಂತು, ಬ್ಯಾಸ್ಗಿ ಬಂದು ನೀರಿನ ಸಲ ಸಾಕಷ್ಟು ಮನ್ಸ ಆಯ್ತು. ಮುಸ್ಲಿಂ ಹಬ್ಬ ಆಯ್ತು, ಈದ್ ಮುಬಾರಕ್ ಆಯ್ತು, ರಂಜಾನ್ ಆಯ್ತು. ಯಾರು ಒಬ್ಬರೇ ಯಾರು ಮೇಯರ್ ಕೇಳಿದ್ರ, ಯಾರು ಚೇರ್ಮನ್ ಕೇಳಿದ್ರ, ಯಾರು ಕೇಳಿ ಸರ್? ಯಾರು ಒಬ್ಬರೇ ಕೇಳಿ ಇವರು? कौन तो पूछे क्या जी भैया आपको, आपके मेयर और चेयरमैन और भैया सबको पूछे ईद का क्या चल रहा है, ईद में ऐसा है, रमजान में क्या करेंगे, पानी कैसा है, सब क्या तो पूछे सर? हाँ पूछे, खुशी की बात है, पूछे ಯಾರಿಗೆ ಅಂದ್ರೆ ಕಾಂಗ್ರೆಸ್ ಕಾರ್ಪೊರೇಟ್ ಇಟ್ಟೆ ಕೇಳ, ಬಿಜೆಪಿ ಕಾರ್ಪೊರೇಟ್ ಏನು ಕೇಳಿದ್ರು? ಪ್ರಿಯಾಂಕ್ ಖರ್ಗೆ ಅವರಿಗೆ ಬೆಳಗಾವಿ ಹೋಗಿ ಲೆಟರ್ ಕೊಟ್ಟು ಬರ್ತೀನಿ. ಬಿಜೆಪಿ ಕಾರ್ಪೊರೇಟ್ ಏನು ಕೇಳಿದ್ರು?
ನಾ ಮೇಲಿಂದ ಪ್ರಿಯಾಂಕ್ ಖರ್ಗೆ ಅವರಿಗೆ ಅಜಯ್ ಸಿಂಗ್ ಅವ್ರಿಗೆ ಹಿಡ್ಕೊಂಡು ಬರ್ತೀನಿ. ಆ 55 ಕಾರ್ಪೊರೇಟ್ಸ್ಗಳಿಗೆ ಎಲ್ಲರಿಗೂ ಫಂಡ್ ಕೊಡ್ತಾರೆ, ಎಲ್ಲರಿಗೂ ಏನದ ಕೆಲಸ ಇಲ್ಲ ಅಂತ ಹೇಳಿ. ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಒನ್ಲಿ ಫಾರ್ ಕಾಂಗ್ರೆಸ್ ಕಾರ್ಪೊರೇಟರ್ಗೆ 25 ಲಕ್ಷ ರೂಪಾಯಿ ಕೊಡ್ತಾರೆ. ಇದು ಅವ್ರು ಮಾಡೋ ನ್ಯಾಯ ಇದು? ಪ್ರತಿ ವರ್ಷ ಕಾರ್ಪೊರೇಟರ್ಗೆ 25 ಲಕ್ಷ ರೂಪಾಯಿ ಅವ್ರು ಫಂಡ್ ಕೊಟ್ಟರು. ಯಾವ ಬಿಜೆಪಿ ಕಾರ್ಪೊರೇಟರ್ ಕೊಟ್ಟಿಲ್ಲ, ಇದು ಕೊಟ್ಟಿದ್ದವ್ರು ಕಾಂಗ್ರೆಸ್ ಕಾರ್ಪೊರೇಟರ್. ಮದುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗೋ ಪ್ಲಾನ್ ಏನಾದ್ರೂ ಇದೆನಾ? ಎಲ್ಲಿ ಖರೀದಿ ಮಾಡ್ಬೇಕು ಅಂತ ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ, ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತೆ ತಡ, ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499.